ಆತ್ಮೀಯ ವಿದ್ಯಾರ್ಥಿ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿ GPSTR ಪರೀಕ್ಷೆ 2022ರಲ್ಲಿ ನಡೆದಿರ್ತಕ್ಕಂಥ ಒಂದು ಪರೀಕ್ಷೆಯ ಸಮಾಜ ವಿಜ್ಞಾನ ವಿಷಯದ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನ ಇವತ್ತಿನ ಒಂದು ಅವಧಿಯಲ್ಲಿ ಚರ್ಚಿಸಲಾಗುವುದು. ವಿದ್ಯಾರ್ಥಿಗಳು, ಈ ಚಾನಲನ್ನು ನೀವು ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಈ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡುವುದರಿಂದ ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳನ್ನು ನೀವು ತಕ್ಷಣ ಪಡೆಯಬಹುದು. ಒಂದು ಮೊದಲ ಪ್ರಶ್ನೆ ಇಲ್ಲಿ ಏನಾಗ್ತದೆ ಅಂದರೆ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ಈ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳಲ್ಲಿ. ಅದರಲ್ಲಿ ಮೊದಲನೇ 51ನೆಯ ಪ್ರಶ್ನೆಯಿಂದ 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು, ಅಂದರೆ 60 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಅದರಲ್ಲಿ 51ನೆಯ ಪ್ರಶ್ನೆ ಯಾವುದು ಅಂದರೆ ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಕ್ಕಂತಹ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರವನ್ನ 30 ಪದಗಳಲ್ಲಿ ಉತ್ತರಿಸಿ ಅಂತಕ್ಕಂತಹ ಒಂದು ಮಾನದಂಡದ ಆಧಾರದ ಮೇಲೆ ಉತ್ತರಗಳನ್ನ ಮುಖ್ಯಾಂಶಗಳೊಂದಿಗೆ ಚರ್ಚಿಸೋಣ. ಈಜಿಪ್ತಿಯನ್ನರಿಗೆ ಮರಣದ ನಂತರ ತಮ್ಮ ಬದುಕಿನ ಬಗ್ಗೆ ಅವ್ರಿಗೆ ಏನಿತ್ತು ಅಂದ್ರೆ ಅಪಾರವಾಗಿರತಕ್ಕಂಥ ನಂಬಿಕೆ ಇತ್ತು. ಹೀಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಸಾವಿನ ನಂತರದ ಬದುಕಿಗಾಗಿ ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡಿಕೊಳ್ತಾ ಇದ್ರು. ಸತ್ತವರ ದೇಹವನ್ನ ಏನ್ ಮಾಡ್ತಾ ಇದ್ರು, ವಿವಿಧ ರಾಸಾಯನಿಕಗಳಿಂದ ಸಂರಕ್ಷಿಸಿಡ್ತಾ ಇದ್ರು. ಈ ಒಂದು ಅವರ ದೇಹವನ್ನ ರಾಸಾಯನಿಕಗಳಿಂದ ಸಂಸ್ಕರಣೆ ಮಾಡಿ ಇಡುವುದಕ್ಕೆ ಏನಂತ ಕರಿತಾ ಇದ್ರು ಅಂದ್ರೆ ಮಮ್ಮಿ ಅಂತ ಹೇಳಿ ಗುರುತಿಸ್ತಾ ಇದ್ರು. ಈ ಮಮ್ಮಿಗಳನ್ನ ಹೂಳಲು ಏನ್ ಮಾಡ್ತಾ ಇದ್ರು ಅಂದ್ರೆ ಬೆಟ್ಟಗಳನ್ನ ಕೊರೆದು ಸಮಾಧಿಗಳನ್ನ ನಿರ್ಮಿಸ್ತಾ ಇದ್ರು ಅಂತಕ್ಕಂಥದ್ದು. ಅದೇ ರೀತಿ ಸ್ಪರ್ಧೆಯಂತೆ ಏನ್ ಮಾಡ್ತಾ ಇದ್ರು, ಶ್ರೀಮಂತರು ದೊಡ್ಡ ದೊಡ್ಡ ವ್ಯಕ್ತಿಗಳು ಎತ್ತರದ ಗೋಪುರಗಳನ್ನ ನಿರ್ಮಿಸ್ತಾ ಇದ್ರು. ಗ್ರೀಕರ ಇವುಗಳನ್ನ ಏನಂತ ಕರೀತಾರ ಅಂದ್ರೆ ಪಿರಮಿಡ್ ಅಂತ ಹೇಳಿ ಗುರುತಿಸಿರ್ತಕ್ಕಂಥದ್ದು. ಪಿರಮಿಡ್ಗಳೆಂದರೆ ವಾಸ್ತವವಾಗಿ ನೈಲ್ ನದಿ ಪ್ರದೇಶದಲ್ಲಿ ಕಾಣಸಿಗುವ ಈಜಿಪ್ತಿಯನ್ನರ ಸಮಾಧಿಗಳನ್ನ ಏನಂತ ಕರಿತೀವಿ ನಾವು, ಪಿರಮಿಡ್ಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಗೀಜಾ ಅಂತಕ್ಕಂತಹ ಒಂದು ಪಿರಮಿಡ್ ಏನ್ ಮಾಡ್ತದ ಅಂದ್ರ ಸಾಮ್ರಾಟ ಉಪುವಿನ ಗೋರಿ ಅಂತ ಹೇಳಿ ಕರಿತೀವಿ. ಈ ಒಂದು ಪಿರಮಿಡ್ ಅಂತಕ್ಕಂಥದ್ದು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗೀಜಾ ಪಿರಮಿಡ್ ಅಂತಕ್ಕಂಥದ್ದು. ಇಷ್ಟು ನೀವು ಉತ್ತರಿಸಿದರೆ ಇಲ್ಲಿ ಸಾಕಾಗಬಹುದು. ಇನ್ನು 52ನೆಯ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ತಿಳಿಸಿ ಅಂತಕ್ಕಂಥದ್ದು 52ನೆಯ ಪ್ರಶ್ನೆ ಅಂತ ಹೇಳಿ ಗುರುತಿಸ್ತೀವಿ. ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯ ಅಂತ ಹೇಳಿ ತಿಳಿದಿರ್ತಕ್ಕಂತಹ ರಾಯಣ್ಣ ಏನ್ ಮಾಡ್ತಾ ಇದ್ದ ಅಂದ್ರೆ ಗುಪ್ತ ಸಭೆಗಳನ್ನ ನಡೆಸುವ ಮೂಲಕ ತನ್ನ ಹೋರಾಟದ ಯೋಜನೆಗಳನ್ನ ರೂಪಿಸಿಕೊಳ್ತಾ ಇದ್ದ. ಅವ ಪ್ರಮುಖವಾಗಿ ಎಲ್ಲೆಲ್ಲಿ ಯುದ್ಧಗಳನ್ನ ಮಾಡಿದ ಅಂದ್ರೆ ತಾಲೂಕು ಕಚೇರಿಗಳು ಹಾಗೂ ಖಜಾನೆಗಳನ್ನ ಲೂಟಿ ಮಾಡ್ತಕ್ಕಂತಹ ಒಂದು ತಂತ್ರವನ್ನ ಬಳಕೆ ಮಾಡಿರ್ತಕ್ಕಂಥವನು ಸಂಗೊಳ್ಳಿ ರಾಯಣ್ಣ. ಅದೇ ರೀತಿ ನಂದಗಡ, ಖಾನಾಪುರ, ಸಂಪಗಾವಿ ಅಂತಕ್ಕಂಥ ಸ್ಥಳಗಳು ಆತನ ಕಾರ್ಯಾಚರಣಾ ಸ್ಥಳಗಳಾಗಿದ್ದವು. ಸಂಗೊಳ್ಳಿ ರಾಯಣ್ಣನ ಕಾರ್ಯಾಚರಣಾ ಸ್ಥಳಗಳಾಗಿದ್ದವು. ಬ್ರಿಟಿಷರ ಸೈನ್ಯಕ್ಕೆ ಸಹಾಯ ಮಾಡಿದ ಹಳ್ಳಿಗರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಯಣ್ಣನ ಒಂದು ಕೋಪಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ರಾಯಣ್ಣ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನ್ಯ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಅಂತ ಹೇಳಿ ತಿಳಿದಿರ್ತಕ್ಕಂಥ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಚೆನ್ನಮ್ಮನನ್ನ ಬೈಲ್ಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರ ಮಾಡಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ರಾಯಣ್ಣನ ಸೆರೆ ಹಿಡಿಯಲು ಬ್ರಿಟಿಷರು ಕುತಂತ್ರವನ್ನ ರೂಪಿಸಿದ್ರು, ಸಂಚನ್ನ ರೂಪಿಸಿದ್ರು. ಅದರ ಪರಿಣಾಮವಾಗಿ ಅಮಲ್ದಾರ್ ಕೃಷ್ಣರಾಯ್ ಅಂತಕ್ಕಂತಹ ವ್ಯಕ್ತಿ ಬ್ರಿಟಿಷರಿಗೆ ಸಹಾಯ ಮಾಡಿದ. ಹೀಗೆ ಏನಾಯ್ತು ಅಂದ್ರೆ ರಾಯಣ್ಣನ ಸೆರೆ ಹಿಡಿದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಅಂತಕ್ಕಂಥದ್ದು. ಇನ್ನು 53ನೆಯ ಪ್ರಶ್ನೆ, ಗುಪ್ತರ ಇತಿಹಾಸ ತಿಳಿಯಲು ಇರುವ ಅಕ್ಷರಗಳನ್ನ ಪಟ್ಟಿ ಮಾಡಿ ಅಂತಕ್ಕಂತಹ ಒಂದು ಪ್ರಶ್ನೆ. ಅದರಲ್ಲಿ ಮೊದಲನೆಯದಾಗಿ ಬರ್ತಕ್ಕಂಥದ್ದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಇದು ಸಮುದ್ರಗುಪ್ತನ
ವಿಜಯ, ಆಡಳಿತ, ದಾನದ ವಿವರಗಳನ್ನ ನೀಡ್ತಕ್ಕಂತಹ ಗುಪ್ತರ ರಾಜಕೀಯ ಇತಿಹಾಸವನ್ನ ತಿಳಿಸ್ತಕ್ಕಂತಹ ಒಂದು ಸ್ತಂಭ ಶಾಸನ ಅಂತೇಳಿ ಇದನ್ನ ಗುರುತಿಸ್ತೀವಿ. ಇನ್ನು ಎರಡನೆಯದಾಗಿ ಕಾಳಿದಾಸನ ಕೃತಿಗಳು ಅಂತ ಹೇಳಿ ಕರಿತೀವಿ. ವೇಗದೂತ, ಋತುಸಂಹಾರ, ಕುಮಾರ ಸಂಭವ, ಶಕುಂತಲ ಅಂತ ಅದ್ರ ಜೊತೆಗೆ ಮಾಳವಿಕಾಗ್ನಿ ಮಿತ್ರ ಅಂತಕ್ಕಂತಹ ಕೃತಿಗಳಲ್ಲಿಯೂ ಸಹಿತ ಗುಪ್ತರ ಇತಿಹಾಸ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಬರವಣಿಗೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂತಹ ಕೃತಿಗಳು ಅಂದ್ರೆ ಕಾಳಿದಾಸರ ಕೃತಿಗಳು. ಅದೇ ರೀತಿ ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತ ಹೇಳಿ ಗುರುತಿಸ್ತೀವಿ. ಇವು ಸಹಿತ ಗುಪ್ತರ ರಾಜಕೀಯ ನೀತಿಯನ್ನ ತಿಳಿಸ್ತಕ್ಕಂತಹ ಒಂದು ಕೃತಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ಯಾವುದು ಅಂದ್ರೆ ರಾಜ್ಯ ಸ್ವೀಕರಣ ಕಾವ್ಯಮೀಮಾಂಸೆ ಅಂತಕ್ಕಂಥದ್ದು. ಈ ಗ್ರಂಥದಲ್ಲಿ ಕಾವ್ಯದ ಸ್ವರೂಪ, ಕವಿಗಳ ಲಕ್ಷಣಗಳು, ಸಾಹಿತ್ಯ, ಸಿದ್ಧಾಂತ ಮೊದಲಾದ ವಿಷಯಗಳ ಕುರಿತು ಮಾಹಿತಿ ನೀಡತಕ್ಕಂಥದ್ದು ರಾಜ್ಯ ಸ್ವೀಕರಣ ಕಾವ್ಯಮೀಮಾಂಸೆ. ಅಂದ್ರೆ ಅವರಿಗೆ ಸಾಹಿತ್ಯದ ಜ್ಞಾನ ಎಷ್ಟಿತ್ತು ಅಂತಕ್ಕಂಥದ್ದನ್ನ ತಿಳಿಸಿಕೊಡ್ತಕ್ಕಂಥದ್ದು. ಅದೇ ರೀತಿ ವಿದೇಶಿ ಪ್ರವಾಸಿಗರಾಗಿರ್ತಕ್ಕಂಥ ಪಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು ಸಹಿತ ಏನ್ ಮಾಡ್ತಾವ, ಗುಪ್ತರ ಇತಿಹಾಸದ ಮೇಲೆ ಬೆಳಕು ಚೆಲ್ತಕ್ಕಂತಹ ಒಂದು ಕೃತಿಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ. ನೀವು ಪಕ್ಕದಲ್ಲಿ ಚಿತ್ರದಲ್ಲಿ ನೋಡಬಹುದು ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಇನ್ನು ಮುಂದಿನ ಅಂದ್ರೆ ಇಲ್ಲಿ ಗುಪ್ತರ ಇತಿಹಾಸ ತಿಳಿಯಲು ಇರ್ತಕ್ಕಂತಹ ಆಕರಗಳು ಯಾವ್ಯಾವು ಅಂದಾಗ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ, ರಾಜ್ಯ ಸ್ವೀಕರಣ ಕಾವ್ಯಮೀಮಾಂಸೆ, ಪಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತದ ಸಾರವನ್ನ ವಿವರಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ. ಅವರು ಪ್ರಮುಖವಾಗಿ ಬೋಧಿಸಿರ್ತಕ್ಕಂಥ ಸಿದ್ಧಾಂತ ಯಾವುದು ಅಂದ್ರೆ ಅದ್ವೈತ ಸಿದ್ಧಾಂತ. ಅದ್ವೈತ ಅಂದ್ರೆ ಏಕತ್ವ ಅಥವಾ ಎರಡು ಅಲ್ಲದ್ದು ಎಂದ ಅರ್ಥವನ್ನ ಇದು ಒಳಗೊಂಡಿದೆ. ಇವರ ಪ್ರಕಾರ ಬ್ರಹ್ಮ ಅಂತಕ್ಕಂಥವನು ಅಂತಿಮ ಸತ್ಯ ಮತ್ತು ಅವನು ನಿರ್ಗುಣ, ನಿರಾಕಾರ, ಸ್ವಪ್ರಕಾಶಕ ಅಂದ್ರೆ ಸ್ವಂತ ಬೆಳಕನ್ನ ಹೊಂದಿರತಕ್ಕಂಥವನು ಬ್ರಹ್ಮ ಅಂತಕ್ಕಂಥದ್ದು ಒಂದು ಶಂಕರಾಚಾರ್ಯರ ನಿಲುವು. ಪ್ರಪಂಚ ಎನ್ನುವುದು ಒಂದು ಮಾಯೆ, ಪ್ರಪಂಚ ಅಂತಕ್ಕಂಥದ್ದು ಒಂದು ಭ್ರಮೆ, ಇಲ್ಲಿ ವಾಸ್ತವ ಯಾವುದು ಅಂತಕ್ಕಂತಹ ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡಿರ್ತಕ್ಕಂಥವ್ರು ಶಂಕರಾಚಾರ್ಯರು. ಆತ್ಮ ಮತ್ತು ಪರಮಾತ್ಮ ಅಂತಕ್ಕಂಥವು ಎರಡು ಒಂದೇ, ಬೇರೆ ಬೇರೆ, ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ ಹೇಳಿ ವಿವರಣೆಯನ್ನ ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಶಂಕರಾಚಾರ್ಯರು ತಮ್ಮನ್ನು ತಾವೇ ಏನಂತ ಕರೆಸ್ಕೊಳ್ತಾರಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥವ್ರು ಶಂಕರಾಚಾರ್ಯರು. ಅದೇ ರೀತಿ ಅಜ್ಞಾನಿಯು ಏನ್ ಮಾಡತ್ತಾನ ಅಂದ್ರ ತನ್ನ ಆಂತರ್ಯದಲ್ಲಿ ಆ ದೇವರು ಪರಮಾತ್ಮನನ್ನು ಅರಿಯದೆ ಅರಿತುಕೊಳ್ಳದೆ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಿದ್ದಾನೆ. ಈ ಸತ್ಯವನ್ನು ತಿಳಿಯಲು ಅಜ್ಞಾನಿಯು ಅತಿ ಅವಶ್ಯಕವಾಗಿದೆ ಅಂತ ಹೇಳಿರ್ತಕ್ಕಂಥ ಆತ್ಮ ಅಂತಕ್ಕಂಥವನು ನಮ್ಮೊಳಗದಾನ, ಪರಮಾತ್ಮ ಅಂತಕ್ಕಂಥವನು ನಮ್ಮೊಳಗದಾನ. ಆದ್ರ ಅಜ್ಞಾನಿಯಾಗಿರ್ತಕ್ಕಂಥ ಮಾನವ ಅದನ್ನ ಅರಿತುಕೊಳ್ಳದೆ ಏನ್ ಮಾಡತಾನ, ಪ್ರಪಂಚದಲ್ಲಿ ಹುಡುಕಾಟ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಮೋಕ್ಷಕ್ಕೆ ದಾರಿ ಯಾವುದು ಅಂದಾಗ ಜ್ಞಾನವೇ ಮೋಕ್ಷಕ್ಕೆ ದಾರಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥವ್ರು ಶಂಕರಾಚಾರ್ಯರು. ನಂತರದ ಒಂದು ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ, ಸಮರ್ಥಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ. ಇವರು ಪ್ರಥಮದಾಗಿ ಏನ್ ಮಾಡಿದ್ರು ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಿದ್ರು. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗಳನ್ನ ಹಬ್ಬಿಸಿದ್ರು. ಅದಕ್ಕೆ ವಿಶೇಷ ಸೌಲಭ್ಯಗಳನ್ನ ಒದಗಿಸಿ ಕೊಟ್ಟಿರ್ತಕ್ಕಂಥವ್ರು. ಶಿಕ್ಷಣ ಶುಲ್ಕವನ್ನ ರದ್ದುಪಡಿಸಿದ್ರು. ಪ್ರಾಥಮಿಕ ಶಾಲೆಯಲ್ಲಿ ಏನ್ ಮಾಡಿದ್ರು, ಉಚಿತ ಶಿಕ್ಷಣವನ್ನ ನೀಡಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಏನ್ ಮಾಡಿದ್ರು, ನೆರವು ನೀಡಿದ್ರು. ಅನೇಕ ಮಹಿಳಾ ಶಾಲೆಗಳನ್ನ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ಏನ್ ಮಾಡಿದ್ರು ಅಂದ್ರೆ ಮೊದಲ ಬಾರಿಗೆ ಶಿಷ್ಯವೇತನ ಸೌಲಭ್ಯವನ್ನ ಕಲ್ಪಿಸಿಕೊಟ್ರು. ಅದೇ ರೀತಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಿದರು. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡೋದ್ರಿಂದ ಕೃಷಿಗೆ ಉತ್ತೇಜನವನ್ನ ನೀಡಿದ್ರು. ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥವ್ರು.
ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಿ ಸಂಚಾರಿ ಸೌಲಭ್ಯವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವ್ರು. ನ್ಯಾಯ ವಿಧಾಯಕ ಸಭೆಯನ್ನ ರಚಿಸಿದ್ರು. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಮಂಡ್ಯ ಸಕ್ಕರೆ ಕಾರ್ಖಾನೆಯನ್ನ, ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿ ಹಲವಾರು ಸಾಧನೆಗಳನ್ನ ಮಾಡಿ ಭಾರತದಲ್ಲಿ ಮೈಸೂರು ಅಂತಕ್ಕಂಥದ್ದು ಒಂದು ಆಧುನಿಕತೆಯನ್ನ ಹೊಂದಿರತಕ್ಕಂಥ ರಾಜ್ಯವನ್ನಾಗಿ ಮಾರ್ಪಡಿಸಿರ್ತಕ್ಕಂಥವ್ರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅಂತ ಹೇಳಿ ಇವರನ್ನ ಗುರುತಿಸ್ತೀವಿ. ಈ ಎಲ್ಲ ಸಾಧನೆಗಳನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನು ಆಧುನಿಕ ರಾಜ್ಯ ನಿರ್ಮಾಪಕರು, ಆಧುನಿಕ ಮೈಸೂರು ರಾಜ್ಯ ನಿರ್ಮಾಪಕರು ಅಂತ ಹೇಳಿ ಇವರನ್ನ ಗುರುತಿಸ್ತೀವಿ. ನೇರವಾಗಿ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ, ಶಿಕ್ಷಣದ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು, ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಹೊಸ ರೈಲು ಮಾರ್ಗಗಳ ನಿರ್ಮಾಣ, ನ್ಯಾಯಕ ವಿಧಾಯಕ ಸಭೆಯ ರಚನೆ, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆಗಳ ಸ್ಥಾಪನೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳಾವು? ಸ್ಪರ್ಧಾರ್ಥಿಗಳು ಇಲ್ಲಿ ಗಮನಿಸಿ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯನೀತಿ ನಿರ್ದೇಶಕ ತತ್ವಗಳು, ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು. ಇಷ್ಟು ಪ್ರಶ್ನೆಗಳಲ್ಲಿ ಒಂದು ಕಡ್ಡಾಯವಾಗಿರ್ತಕ್ಕಂಥ ಪ್ರಶ್ನೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅದರಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂತಹ ಕರ್ತವ್ಯಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ ಒಂದು ವಿಷಯ. ನಮ್ಮ ಭಾರತ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಗೌರವಿಸಬೇಕು. ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನ ಕಾಪಾಡುವುದು, ರಕ್ಷಿಸುವುದು, ಅಗತ್ಯ ಬಂದಾಗ ರಾಷ್ಟ್ರ ರಕ್ಷಣೆಗೆ ಮುಂದಾಗುವುದು, ಭಾರತೀಯರಲ್ಲಿದ್ದ ಸಾಮರಸ್ಯ, ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆಗಳನ್ನು ತ್ಯಜಿಸುವುದು, ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸುವುದು, ಅದೇ ರೀತಿ ಅರಣ್ಯ, ಸರೋವರ, ನದಿ, ವನ್ಯಮೃಗಗಳು, ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು, ಜೀವಂತ ಪ್ರಾಣಿಗಳ ಅನುಕಂಪ ತೋರಿಸಬೇಕು, ವೈಜ್ಞಾನಿಕ ಹಾಗೂ ಮಾನವೀಯ ಗುಣ, ವಿಚಾರ, ಸುಧಾರಣಾ ಭಾವನೆಗಳನ್ನು ಬೆಳೆಸಿಕೊಳ್ಳುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರ ಪ್ರಗತಿಗೆ ಶ್ರಮಿಸಬೇಕು, ಸಾರ್ವಜನಿಕರ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಅನ್ಯ ಮಾರ್ಗಗಳನ್ನು ತ್ಯಜಿಸಬೇಕು, ತಂದೆ ತಾಯಿ ಅಥವಾ ಪೋಷಕರು 6 ರಿಂದ 14 ವರ್ಷದವರೆಗಿನ ತಮ್ಮ ಮಗುವಿಗೆ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಗಮನಿಸಬಹುದು. ನಂತರದ ಒಂದು ಪ್ರಶ್ನೆ ಏನು ಅಂದ್ರೆ, ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತಿದೆ ಏಕೆ ಅಂತಕ್ಕಂಥ ಒಂದು ಪ್ರಶ್ನೆ. ಭಾರತವು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಃ ಯುರೋಪಿಯನ್ ರಾಷ್ಟ್ರಗಳ ವಸಾಹತಾಗಿತ್ತು. ಅಂದ್ರೆ ಬ್ರಿಟಿಷರು ಭಾರತವನ್ನ ಆಳ್ತಾ ಇದ್ರು. ಬ್ರಿಟಿಷರ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂದ್ರೆ ಭಾರತ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಬ್ರಿಟಿಷ್ ವಸಾಹತುವಾಗಿದ್ದ ಭಾರತ ಅದರ ಪರಿಣಾಮವಾಗಿ ವಸಾಹತುಶಾಹಿತ್ವ ನೀತಿಯ ವಿರುದ್ಧವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದುಕೊಂಡಿರ್ತಕ್ಕಂತಹ ದೇಶ ಭಾರತ. ಹೀಗಾಗಿ ವಸಾಹತುಶಾಹಿತ್ವ ನೀತಿಯಿಂದ ನೊಂದಿರ್ತಕ್ಕಂಥ ಭಾರತ, ವಸಾಹತುಶಾಹಿತ್ವದ ಪರಿಣಾಮದ ಬಗ್ಗೆ ಅರಿವಿರ್ತಕ್ಕಂಥ ಭಾರತ ಅದನ್ನು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಏನ್ ಮಾಡಿದ ಪ್ರತಿ ಸಾರಿಯೂ ವಿರೋಧಿಸುತ್ತಾ ಬಂದಿರತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂದ್ರೆ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿ ತಾತ್ವಿಕ ಚಿಂತನೆಗಳೊಂದಿಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿರ್ತಕ್ಕಂಥ ಅನೇಕ ರಾಷ್ಟ್ರಗಳನ್ನ ಮುಕ್ತಗೊಳಿಸುವಲ್ಲಿ ಭಾರತ ತನ್ನದೇ ಆಗಿರ್ತಕ್ಕಂಥ ಪರಿಶ್ರಮವನ್ನ ಹಾಕಿರ್ತಕ್ಕಂಥದ್ದು. ವಸಾಹತುಶಾಹಿತ್ವವನ್ನು ವಿರೋಧಿಸುವ ರಾಜ್ಯಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಒಂದು ರಾಷ್ಟ್ರ ಭಾರತ ಅಂತ ಹೇಳಿ ಗುರುತಿಸ್ತೀವಿ. ಇದಕ್ಕೆ ನೆಹರು ಅವರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಅದು ವಸಾಹತುಶಾಹಿತ್ವ ಅಂತಕ್ಕಂಥದ್ದು ಪ್ರಪಂಚದ ಯಾವುದೇ ಭಾಗದಲ್ಲಿ ನಡೆದ್ರೂ ಕೂಡ ಅದರ ವಿರುದ್ಧವಾಗಿ ನಾವು ಹೋರಾಡುತ್ತೇವೆ ಅಂತ ಹೇಳಿರ್ತಕ್ಕಂಥವರು ನೆಹರು ಅವರು. ಇವತ್ತಿನ ಒಂದು 9ನೆಯ ಪ್ರಶ್ನೆ ಯಾವುದು ಅಂದ್ರೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು
ತಿಳಿಸಿ ಅಂತಕ್ಕಂಥದ್ದು ಭದ್ರತಾ ಸಮಿತಿ ಅಂತಕ್ಕಂತಹ ಒಂದು ಸಮಿತಿಯ ಕಾರ್ಯಗಳು. ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಅಂದರೆ ಭದ್ರತಾ ಸಮಿತಿ ಅಂತ ಹೇಳಿ ಗುರುತಿಸ್ತೀವಿ. ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಈ ಭದ್ರತಾ ಅಂತಕ್ಕಂಥದ್ದು ಪ್ರಯತ್ನಿಸುತ್ತಿದೆ. ಅವಶ್ಯಕವಿದ್ದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯನ್ನು ಅಂದ್ರೆ IPKF ಅಂತೇಳಿ ಗುರುತಿಸ್ತೀವಿ. ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆಗೆ ಏನ್ ಮಾಡ್ತದ ಅಂದ್ರೆ ನಿಯೋಜನೆಯನ್ನ ಮಾಡ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಏನ್ ಮಾಡ್ತದ ಅಂದ್ರೆ ಇದು ನೇಮಕ ಮಾಡ್ತದ. ಅದೇ ರೀತಿ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಹುದ್ದೆಯ ಉಮೇದುವಾರಿಕೆಗೆ ಹೆಸರನ್ನ ಸೂಚಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಒಂದು ಭದ್ರತಾ ಸಮಿತಿ ಅಂತಕ್ಕಂಥದ್ದು. ಇನ್ನು 10ನೆಯ ಪ್ರಶ್ನೆ ಏನು ಅಂದ್ರೆ ಸಮಾಜದ ವಿವಿಧ ಪ್ರಕಾರಗಳನ್ನ ತಿಳಿಸಿ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಸಮಾಜದ ವಿವಿಧ ಪ್ರಕಾರಗಳು ಅಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ 4 ರೀತಿಯ ಸಮಾಜವನ್ನ ನಾವು ಗುರುತಿಸ್ತೀವಿ. ಯಾವ್ಯಾವು? ಆಹಾರ ಬೇಟೆಯಾಡಿ ಆಹಾರ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಸಮಾಜ ಆದ್ರೆ 2ನೇ ಸಮಾಜ ಪಶುಪಾಲನಾ ಸಮಾಜ, ಮತ್ತು 3ನೇ ಸಮಾಜ ಕೃಷಿ ಕೈಗಾರಿಕಾ ಸಮಾಜ, 4ನೇದು ಕೈಗಾರಿಕಾ ಸಮಾಜ ಅಂತಕ್ಕಂಥ 4 ಸಮಾಜಗಳನ್ನ ಇಲ್ಲಿ ಗುರುತಿಸ್ತಕ್ಕಂಥದ್ದು. ಅದರಲ್ಲಿ ಮೊದಲನೆಯದಾಗಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಅಂತೇಳಿ ನಾವು ನೋಡಿದಾಗ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಸಮಾಜ ಶೈಲಿ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಒಂದು ಕಾಲದ ಮಾನವ, ಈ ಒಂದು ಸಮಾಜದ ಮಾನವ ಏನ್ ಮಾಡ್ತಾ ಇದ್ದ ಅಂದ್ರೆ ಸಂಚಾರಿ ಜೀವನ ಶೈಲಿಯನ್ನ ಹೊಂದಿರ್ತಕ್ಕಂಥವನು. ಕಲ್ಲಿನಿಂದ ಮಾಡಿರ್ತಕ್ಕಂಥ ಕೊಡಲಿ, ಚೂರಿಯನ್ನ ಬಳಸ್ಕೊಂಡು ಆಹಾರ ಸಂಗ್ರಹಣೆಯನ್ನ ಮಾಡ್ತಕ್ಕಂಥವನು, ಬೇಟೆಯನ್ನ ಆಡ್ತಕ್ಕಂಥ ಒಬ್ಬ ಮಾನವ. ಈತನಿಗೆ ಯಾವುದೇ ರೀತಿಯ ಆಧುನಿಕತೆಯ ಜ್ಞಾನ ಇರಲಿಲ್ಲ. ಗೆಡ್ಡೆ ಗೆಣಸು ತರಕಾರಿಗಳನ್ನ ಬಳಸುತ್ತಿದ್ದ ಆಹಾರಕ್ಕಾಗಿ. ಯಾವುದೇ ರೀತಿಯನ್ನ ಸಂಪತ್ತನ್ನ ಗಳಿಸ್ಬೇಕು ಅಂತಕ್ಕಂತಹ ಆಸೆ ಅಂತಕ್ಕಂಥದ್ದು ಈ ಮಾನವನಿಗೆ ಇರಲಿಲ್ಲ. ಸಂಚಾರಿ ಜೀವನವನ್ನ ನಡೆಸ್ತಕ್ಕಂಥವನು. ತನ್ನ ವಾಸಸ್ಥಳವಾಗಿ ಗುಹೆ ಮತ್ತು ಮರದ ಪೊಟರೆಗಳನ್ನ ಬಳಸ್ತಕ್ಕಂತಹ ಒಂದು ಕಾಲ ಯಾವುದು ಅಂದ್ರೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಇಲ್ಲಿ ಅತ್ಯಂತ ಪ್ರಾಚೀನ ಸಮಾಜ ಯಾವುದು ಅಂದ್ರೆ ಈ ಒಂದು ಬೇಟೆಯಾಡುವ ಸಮಾಜ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು 2ನೇ ಒಂದು ಸಮಾಜ ಯಾವುದು ಅಂದ್ರೆ ಪಶುಪಾಲನಾ ಸಮಾಜ ಅಂತಕ್ಕಂಥದ್ದು. ಪಶುಗಳನ್ನು ಹಿಂಡಾಗಿ ಸಾಕುವ ಸಮಾಜವೇ ಪಶುಪಾಲನಾ ಸಮಾಜ ಅಂತ ಹೇಳಿ ಗುರುತಿಸ್ತೀವಿ. ಈ ಒಂದು ಕಾಲಾವಧಿಯಲ್ಲಿ ಪ್ರಾಣಿಗಳನ್ನ ಪಳಗಿಸುವ ಕಲೆಯನ್ನ ಕಲ್ತಿರ್ತಕ್ಕಂತಹ ಮಾನವ ತನ್ನ ಆಹಾರ ಮತ್ತು ಜೀವನೋಪಾಯಕ್ಕಾಗಿ ಪ್ರಾಣಿಗಳನ್ನ ಸಾಕ್ಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಕಾಲಮಾನ. ಇಲ್ಲಿ ತನ್ನ ಜೀವನೋಪಾಯದ ಅಗತ್ಯತೆಗಳನ್ನ ಪಶುಪಾಲನೆ, ಬೇಟೆಯಾಡುವಿಕೆ, ಆಹಾರ ಸಂಗ್ರಹಿಸುವಿಕೆಯಿಂದ ಪೂರೈಸಿಕೊಳ್ತಕ್ಕಂಥ ಮಾನವ ಆಫ್ರಿಕಾ, ಮಧ್ಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಇಂದಿಗೂ ಇಂತಹ ಒಂದು ಸಮಾಜವನ್ನ ನಾವು ಕಾಣ್ತಕ್ಕಂಥದ್ದು. ತಕ್ಕ ಮಟ್ಟಿಗೆ ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ನೆಲೆ ನಿಂತು ಏನ್ ಮಾಡ್ದ ಅಂದ್ರೆ ಈ ಪ್ರಾಣಿಗಳ ಸಾಕ್ತಕ್ಕಂಥದ್ದನ್ನ ಕಲ್ತಿರ್ತಕ್ಕಂಥ ಒಂದು ಕಾಲಮಾನ ಪಶುಪಾಲನಾ ಸಮಾಜ ಅಂತಕ್ಕಂಥದ್ದು. ಇನ್ನು 3ನೇ ಒಂದು ಸಮಾಜ ಕೃಷಿ ಸಮಾಜ ಅಂತಕ್ಕಂಥ ಬೇಸಾಯವನ್ನ ಅವಲಂಬಿಸಿ ಬದುಕಿರ್ತಕ್ಕಂತಹ ಒಂದು ಸಮಾಜ ಕೃಷಿಕ ಸಮಾಜ ಅಂತ ಕರಿತೀವಿ. ಇಲ್ಲಿ ಕೃಷಿಗೆ ಪ್ರಾಣಿಗಳನ್ನ ಬಳಸ್ತಕ್ಕಂಥದ್ದು, ನೇಗಿಲನ್ನ ಬಳಸ್ತಕ್ಕಂಥದ್ದನ್ನ ಕಲ್ತಿರ್ತಕ್ಕಂಥ ಮಾನವ ಈ ಕಾಲಾವಧಿಯಲ್ಲಿ. ಅದೇ ರೀತಿ ಈತ ಕೃಷಿಗೆ ಪ್ರಾಣಿಗಳು ಮತ್ತು ನೇಗಿಲನ್ನ ಬಳಸಿದ್ರಿಂದ ಕೃಷಿ ಕ್ರಾಂತಿಯ ಆರಂಭದ ಕಾಲ ಅಂತೇಳಿ ಇದನ್ನು ಗುರುತಿಸ್ತೀವಿ. ನಂತರ ಸಂಚಾರಿ ಜೀವನವನ್ನ ಬಿಟ್ಟು ಒಂದೆಡೆ ಜೀವನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಗ್ರಾಮಗಳು ಹುಟ್ಟಿಕೊಂಡು ಉದ್ಯೋಗ, ಕೃಷಿ, ಕೌಶಲ್ಯಗಳು ರೂಪುಗೊಂಡಿರ್ತಕ್ಕಂಥ ಒಂದು ಕಾಲ ಯಾವುದು ಅಂದ್ರೆ ಕೃಷಿ ಸಮಾಜ ಅಂತ ಹೇಳಿ ಗುರುತಿಸ್ತೀವಿ. ನಂತರದ ಕಾಲ ಕೈಗಾರಿಕಾ ಸಮಾಜ ಅಂತ ಹೇಳಿ ಕರಿತೀವಿ. ಕೆಲವೊಂದಿಷ್ಟು ವಸ್ತುಗಳನ್ನ ನಾವು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ಲಿಕ್ಕೆ ಕಲ್ತಿರ್ತಕ್ಕಂಥದ್ದು ಕೈಗಾರಿಕಾ ಸಮಾಜ ಅಂತ ಹೇಳಿ ಗುರುತಿಸ್ತೀವಿ. ಇದನ್ನ ಆಧುನಿಕ ಸಮಾಜ ಅಂತ ಹೇಳಿನೂ ಸಹಿತ ಗುರುತಿಸ್ತೀವಿ. ಇಲ್ಲಿ ಅನೇಕ ರೀತಿಯ ಕೈಗಾರಿಕೆಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಕೈಮಗ್ಗು, ಬಟ್ಟೆ ತಯಾರಿಸುವ ಕಲೆ, ಆಯುಧಗಳನ್ನ ತಯಾರಿಸ್ತಕ್ಕಂಥ ಕಲೆಯನ್ನ ಕಲಿತು ಇವತ್ತು ಅನೇಕ ಅಭಿವೃದ್ಧಿಯತ್ತ ಹೊಂದಿರತಕ್ಕಂತಹ ಮಾನವನ ಕಾಲ ಯಾವುದು ಅಂದ್ರೆ ಕೈಗಾರಿಕಾ ಸಮಾಜ ಕಾಲ ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿ.
ಇವತ್ತಿನ ಅವಧಿಯಲ್ಲಿ ಏನು ಮಾಡಿವಿ ಅಂದರೆ ಒಂದು 10 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಇಲ್ಲಿ ಚರ್ಚೆಯನ್ನು ನೀಡಲಾಗಿದೆ. ಇನ್ನು 11ನೆಯ ಪ್ರಶ್ನೆಯಿಂದ 20ನೆಯ ಪ್ರಶ್ನೆ ಅಂದರೆ 61ನೆಯ ಪ್ರಶ್ನೆಯಿಂದ 70ನೆಯ ಪ್ರಶ್ನೆಯವರೆಗೆ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳು. ಈ ಒಂದು ಚಾನಲನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.